ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊನ್ನೆ ತಾನೇ VIP ಕಲ್ಚರ್ ಅನ್ನ ತೆಗಿಬೇಕು, ಹಾಗೆ ಕಾರ್ ಮೇಲಿರೋ ರೆಡ್ ಲೈಟ್ಸ್ ನೆಲ್ಲ ತೆಗಿಬೇಕು, ಬ್ಯಾನ್ ಮಾಡ್ಬೇಕಂತ ಸರ್ಕಾರ ಹೇಳ್ತು. ಇದೀಗ ಮೋದಿ ಜೀವಕ್ಕೆ ಬೆದರಿಕೆ ಇದ್ರೆ ಸಾಯ್ಲಿ ಬಿಡಿ ಅಂದ್ರು ಬಸವರಾಜ ರಾಯರೆಡ್ಡಿ. ಬಸವರಾಜ ರಾಯರೆಡ್ಡಿ ಹೀಗೆ ಹೇಳೋದಕ್ಕೆ ಕಾರಣ ಏನು ಅದನ್ನ ಹೇಳ್ತೀನಿ ಕೇಳಿ. ಕಾರ್ನಿಂದ ಕೆಂಪು ದೀಪ ತೆಗೆಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ರಾಯರೆಡ್ಡಿ ಅವ್ರನ್ನ ಕೇಳಿದಾಗ, ಯಾರು ಅಧಿಕಾರದಲ್ಲಿ ಇರಬೇಕು ಅಂತ ಬಯಸ್ತಾರೋ ಅವರು ಸಾಯೋಕೆ ಸಿದ್ಧರಾಗಿರ್ಬೇಕು ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸುತ್ತಲಿನ ಭದ್ರತೆಯನ್ನ ತೆಗೆದುಹಾಕಲಿ ಅಂತ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ಸಂದರ್ಭ ಪ್ರಧಾನಿ ಜೀವಕ್ಕೆ ಬೆದರಿಕೆ ಇದೆಯಲ್ಲ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಾಯ್ಲಿ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೊಪ್ಪಳಕ್ಕೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಸಚಿವರಿಗೆ ಮಾಧ್ಯಮಗಳು ಕೇಂದ್ರದ ಹೊಸ ನೀತಿಯ ಬಗ್ಗೆ ಪ್ರಶ್ನೆ ಕೇಳಿದ್ವು. ಕಾರ್ನಿಂದ ಕೆಂಪು ದೀಪ ತೆಗೆಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋ ಪ್ರಶ್ನೆಗೆ ಅವರು ಕೊಟ್ಟಿರೋ ಆನ್ಸರ್, ಯಾರು ಅಧಿಕಾರದಲ್ಲಿ ಇರಬೇಕು ಅಂತ ಬಯಸ್ತಾರೋ ಅವರು ಸಾಯೋಕು ರೆಡಿ ಇರಬೇಕು ಅಂತ ತಿಳಿಸಿದ್ದಾರೆ. ಅವ್ರ ಕಾರಿಂದ ಕೆಂಪು ದೀಪ ತೆಗೆಯೋ ಬಗ್ಗೆ ರಾಯರೆಡ್ಡಿ ಅವ್ರನ್ನ ಕೇಳಿದಾಗ, ಇದು ನನ್ಗೇನು ವಿಶೇಷ ಅನ್ಸಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಭದ್ರತೆಯನ್ನ ತೆಗೀರಿ ಅಂತ ಕೇಳ್ಕೊಳ್ತೇನೆ. ಮೋದಿಗೆ ನಿಜವಾಗ್ಲೂ VIP ಸಂಸ್ಕೃತಿಯನ್ನ ತೆಗೆಯಬೇಕು ಎಂದೆನ್ಸಿದ್ರೆ ಅವರು ಸುತ್ತ ಇರುವ ಭದ್ರತೆಯನ್ನ ತೆಗೀಲಿ. ಎಲ್ರಿಗೂ ಭದ್ರತೆ ಇಲ್ದಿರುವಾಗ ಅವ್ರಿಗೆ ಮಾತ್ರ ಭದ್ರತೆ ಬೇಕಾ? ಅವರ ಸುತ್ತ ಇರುವ ಭದ್ರತೆ ತೆಗೀಲಿ, ನಾನು ಸಿದ್ಧ ಅಂದಿದ್ದಾರೆ. ಈ ಸಂದರ್ಭದಲ್ಲಿ ವರದಿಗಾರರೊಬ್ಬರು ಪ್ರಧಾನಿಯವರಿಗೆ ಜೀವಕ್ಕೆ ಅಪಾಯವಿದೆಯಲ್ಲ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸಾಯ್ಲಿ ಬಿಡಿ, ಅಧಿಕಾರ ಬೇಕಂದ್ರೆ ಸಾಯೋಕ್ಕೂ ರೆಡಿ ಇರ್ಬೇಕು, ಅಧಿಕಾರ ಬೇಡ ಅಂದ್ರೆ ಮನೇಲಿರ್ಲಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೋದಿ ಸಾಯ್ಲಿ ಅಂತ ನೀವು ಬಯಸ್ತೀರಾ ಅಂತ ಮಾಧ್ಯಮದವರು ವಾಪಸ್ ಕೇಳಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಿದ ಬಸವರಾಜ ರಾಯರೆಡ್ಡಿ, ನಾನು ಹೇಳಿದ್ದು ಮೋದಿಗಲ್ಲ, ನಾನು ಇದು ಪರಿಸ್ಥಿತಿ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳಿ ಹೊರಟು ಹೋದ್ರು. ದೇಶದ ಪ್ರಧಾನಿ ಬಗ್ಗೆನೆ ಹೀಗ್ ಮಾತಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಹಾಗೆ ದೇಶದ ಪ್ರಧಾನಿ ಅಂದ್ಮೇಲೆ ಅವರಿಗೆ ಭದ್ರತೆ ಬೇಕೇ ಬೇಕಾಗತ್ತೆ. ಕಾರಿನಿಂದ ಕೆಂಪು ದೀಪ ತೆಗಿಬೇಕು ಅಂತ ಹೇಳಿದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು, ಹಾಗೆ ಭದ್ರತೆಯನ್ನ ತೆಗೀರಿ ಅಂತ ಹೇಳ್ಬೇಕು. ಅದು ಬಿಟ್ಟು ಮೋದಿ ಸಾಯ್ಲಿ ಬಿಡಿ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆ ಯಾಕೆ ಕೊಡ್ಬೇಕಿತ್ತು? ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಒಪ್ಕೋತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.